ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಕಿಚನಿಗೆ ಬಂದೆ. ಯಾಕೋ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿದ್ರು ದೋಸೆ ಮತ್ತು ಚಟ್ನಿ. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನಾನೇನು ಡೈಲಿ ಈ ಥರ ಹೆಲ್ದಿ ಬ್ರೇಕ್ಫಾಸ್ಟ್ ಏನು ತಿನ್ನೋಕ್ಕೆ ಹೋಗಲ್ಲ. ವೀಕ್ಲಿ 3-4 ಡೇಸ್ ನಾನು ತಿಂತೀನಿ ಈ ಥರ. ಅರ್ಲಿ ಯಾವಾಗಲಾದರೂ ಒಂದ್ಸರಿ ಮನೇಲಿ ಮಾಡಿರೋವಂಥ ಬ್ರೇಕ್ಫಾಸ್ಟ್ನ ತಿನ್ನೋಕ್ಕೆ ರೈಸ್ ಐಟಮ್ ತಿನ್ನಬಾರ್ದು ಅಂತ ಅಷ್ಟೇ. ಇವತ್ತು ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಮ್ಮ ಹೇಗಿದ್ದರು ಕಾಳುಗಳು ನೆನೆಸಿದ್ರು, ಹೆಸ್ರು ಕಾಳು ಮತ್ತು ಕಡಲೆಕಾಳು ನೆನೆಸಿದ್ರು. ನಾನು ಮೊನ್ನೆ ನೆನೆಸಿಟ್ಟಿದ್ರು. ನಾನು ಅದನ್ನೇ ಮೊಳಕೆ ಕಟ್ಟಿಟ್ಟಿದ್ದೆ. ಯಾವಾಗಲಾದ್ರು ಮಾಡ್ಕೊಳ್ಳೋಣ ಅಂತ ಮೊಳಕೆ ಕಟ್ಟಿಟ್ಟಿದ್ದೆ. ಸರಿ ಅಂತ ಇವತ್ತು ಫ್ರಿಜ್ ತೆಗೆದು ನೋಡಿದಾಗ ಕ್ಯಾರೆಟ್ ಮತ್ತು ಕುಕ್ಕುಂಬರ್ ಎಲ್ಲ ಇತ್ತಲ್ಲ, ಸರಿ ಅಂದ್ಬಿಟ್ಟು ಇವತ್ತು ನಾನೊಂದು ರೆಸಿಪಿ ಮಾಡ್ಕೊಳ್ಳೋಣ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಾಡ್ಕೊಳ್ತಿರೋ ರೆಸಿಪಿ ಬಂದು ಒಂದೆರಡು ಥರ ಮೊಳಕೆ ಕಾಳು ಹಾಕಿ ಒಂದು ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬೆಳಿಗ್ಗೆನೇ ಎದ್ದು ಕ್ಯಾರೆಟ್ನು ತುರ್ಕೊಂಡೆ, ಕ್ಯಾರೆಟ್ ಕ್ಲೀನ್ ಮಾಡಿಕೊಂಡು ಮತ್ತು ಕುಕ್ಕುಂಬರ್ನು ಕ್ಲೀನ್ ಮಾಡಿಕೊಂಡೆ, ಮತ್ತು ಸ್ವಲ್ಪ ಬೀಟ್ರೂಟನ್ನು ಹೊಡೆದೆ. ನಾನು ಏನು ವೆಜಿಟೇಬಲ್ಸ್ ಇತ್ತು ಎಲ್ಲನೂ ಹಾಕ್ತೀನಿ. ಹಸಿದನ್ನ ಬೆಳಗ್ಗೆ ತಿನ್ನೋದು ತುಂಬ ಒಳ್ಳೆಯದು, ಹೆಚ್ಚು ಪ್ರೋಟೀನ್ಸ್ ಇರುತ್ತೆ. ಈ ಥರದ್ದು ಎಷ್ಟೇ ತಿಂದರೂ ನಾವು ದಪ್ಪ ಆಗಲ್ಲ. ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಏನೇ ವೆಜಿಟೇಬಲ್ಸ್ ಈ ಥರ ತಿನ್ನೋದಿದ್ರು ನಾನು ಆ್ಯಡ್ ಮಾಡ್ಕೋತೀನಿ. ಇವತ್ತು ನಾನು ಆ್ಯಡ್ ಮಾಡ್ಕೊಂಡಿದ್ದು ಕುಕ್ಕುಂಬರು ಮತ್ತು ಕ್ಯಾರೆಟ್ ಮತ್ತು ಒಂದು ಅರ್ಧ ಬೀಟ್ರೋಟ್ ಆ್ಯಡ್ ಮಾಡಿಕೊಂಡೆ. ಇದು ನನಗೆ ಹಾಗೆ ತಿನ್ನೋಕ್ಕಾಗಲ್ಲ. ನಾನು ಇದನ್ನ ತುರ್ಕೋತೀನಿ, ಸಣ್ಣದಾಗಿ ತುರ್ಕೋತೀನಿ. ಫಸ್ಟು ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೋತೀನಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡೆ. ಇವಾಗ ತುರ್ಕೊಳ್ಳೋಣ. ಯಾಕೆಂದರೆ ಅದೇ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು, ಆದರೆ ನನಗದು ಸ್ಯಾಟಿಸ್ಫಿಕ್ಷನ್ ಅಂತ ಅನಿಸಲ್ಲ. ಅದಕ್ಕೆ ನಾನು ತುರ್ಕೊಂಡೆ ನಾನು ತಿನ್ನೋದು. ಯಾಕೆಂದರೆ ನಾನು ಮೊದಲೇ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಲ್ಲಿಗೆ, ಅದಕ್ಕೋಸ್ಕರ ತುಂಬ ಚೀವ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಆದರೆ ಆರಾಮಾಗಿ ಚೀವ್ ಮಾಡ್ಕೊಂಡು ತಿನ್ಬೋದು. ಸೌತೆಕಾಯಿ ಊಟದ ಜೊತೆಗೂ ತಗೋಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೂ ತಗೋಬೋದು. ಇದನ್ನು ತಗೊಳ್ಳೋದ್ರಿಂದ ಬೆನಿಫಿಟ್ಸ್ ಅಂತ ಅಂದರೆ ದೇಹ ತುಂಬ ತಂಪಾಗಿರುತ್ತೆ. ಅದರಲ್ಲೂ ಈ ಥರ ಸಮ್ಮರಲ್ಲಿ ತಗೊಳ್ಳೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀವು ಎಷ್ಟೇ ಊಟ ತಿಂದರೂ ಊಟನ ಡೈಜೆಷನ್ ಮಾಡುತ್ತೆ. ಊಟದ ಜೊತೆಗೆ ಒಂದು ಸೌತೆಕಾಯಿ ಡೈಲಿ ತಿಂದು ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಕಮೆಂಟ್ ಮಾಡ್ತೀರ ನನಗೆ. ಆಮೇಲೆ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಇದನ್ನು ತಿನ್ನೋದ್ರಿಂದ. ಆಮೇಲೆ ಬಾಯಲ್ಲಿ ಏನಾದರೂ ನಾವು ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಹೊರಗಡೆ ಹೋದಾಗ ಬಾಯಿ ಸ್ಮೆಲ್ ಇದ್ದೇ ಇರುತ್ತೆ. ಸೊ ಈ ಥರ ಊಟ ಆದಮೇಲೆ ಇದನ್ನು ತಗೊಳ್ಳೋದ್ರಿಂದ ಬಾಯಲ್ಲಿ ದುರ್ವಾಸನೆ ಅಂತಾರಲ್ಲ, ಆ ಥರ ಏನಾದರೂ ಸ್ಮೆಲ್ ಅನ್ನೋದಿದ್ರೆ ಕಡಿಮೆ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ಬೆಸ್ಟ್ ಇದು. ಊಟದ ಜೊತೆಗೆ ತೊಗೊಂಡ್ರೆ ನಾವೆಷ್ಟೇ ಏನೇ ತಿಂದ್ರೂ ಕಂಟ್ರೋಲ್ ಮಾಡುತ್ತೆ. ಊಟ ಮಾಡೋಕ್ಕಿಂತ ಮುಂಚೆನೇ ಇದನ್ನ. ಆಮೇಲೆ ಊಟ ಜಾಸ್ತಿ ಬೇಕು ಅಂತ ಅನಿಸೋದೇ ಇಲ್ಲ, ಯಾಕೆಂದರೆ ಹೊಟ್ಟೆಲಿ ಕ್ಯಾಲೋರೀಸ್ ಕಡಿಮೆ ಆಗುತ್ತೆ. ನೆಕ್ಸ್ಟು ಮತ್ತು ಇದನ್ನೆಲ್ಲ ತುರ್ಕೊಂಡೆ. ಮತ್ತು ಕ್ಯಾರೆಟ್ ತುರ್ಕೊಳ್ಳೋಣ. ಕ್ಯಾರೆಟಲ್ಲಿ ನಿಮಗೆ ಗೊತ್ತಾಯಿದೆ ವಿಟಮಿನ್ ಸಿ ಇದೆ, ಮತ್ತು ಬ್ಲಡ್ನ ಡಿಟಾಕ್ಸ್ ಮಾಡುತ್ತೆ, ಮತ್ತು ಸ್ಕಿನ್ನ ಡೈರೆಕ್ಟಾಗಿ ಗ್ಲೋ ಮಾಡಿ ತುಂಬ ಗ್ಲೋವಾಗಿ ಕಾಣಿಸೋ ಥರ ಹೆಲ್ಪ್ ಮಾಡುತ್ತೆ. ಇದನ್ನ ದಿನ ತಗೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ, ಮತ್ತು ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ವೀಕ್ಲಿ ಒಂದು 3 ಡೇಸ್ ನೀವು ತೊಗೊಂಡು ಟ್ರೈ ಮಾಡಿ. 1 ಮಂತಲ್ಲಿ ರಿಸಲ್ಟ್ ಬರಲಿಲ್ಲ ಅಂತಂದರೆ ನೋಡಿ, ಕ್ಯಾರೆಟ್ ಮತ್ತು ಈ ಥರ ತರಕಾರಿಗಳು, ಟೊಮೊಟೊ ಕೂಡ ಒಂದು ವೆಜಿಟೇಬಲ್ ಅಂತ ಹೇಳ್ಬೋದು. ಈ ಥರ ತೊಗೊಳ್ಳೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಮತ್ತು ಬೀಟ್ರೂಟ್ ಹೇರ್ ಚೆನ್ನಾಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ. ಮತ್ತು ಏನಾದರೂ ಬ್ಲಡ್ ಕಡಿಮೆ ಇತ್ತು ಅಂತಂದರೆ ಅದನ್ನು ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಮತ್ತು ಇದರಲ್ಲಿ ನೆಟ್ರೇಟ್ ಅನ್ನೋ ಒಂದು ಅಂಶ ಇದೆ. ಅದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ, ಮತ್ತು ಹೇರ್ ಕೂಡ ಹೇರ್ ಫಾಲ್ ಆಗೋರು ಇದನ್ನು ಕುಡಿಬೋದು. ಇಲ್ಲಾಂದರೆ ಬೆಳಿಗ್ಗೆ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಡಿಟಾಕ್ಸ್ ಜ್ಯೂಸ್ ಅಂತ ಮಾಡ್ಕೊಂಡು ಕುಡೀರಿ. ತುಂಬ ಬೆನಿಫಿಟ್ಸ್ ಇದೆ ಈ ಥರ ತಗೊಳ್ಳೋದ್ರಿಂದ. ಓಕೆ, ನಾನೆಲ್ಲನೂ ಕ್ಲೀನ್ ಮಾಡಿಕೊಂಡು ತುರ್ಕೊಂಡು ಇಟ್ಕೊಂಡೆ ಕ್ಯಾರೆಟ್ ಮತ್ತು ಕುಕ್ಕುಂಬರು ಮತ್ತು ಬೀಟ್ರೋಟ್ನ. ತುರಿದಾದ್ಮೇಲೆ ನಾನು ನೆನ್ನೆನೇ ಒಂದು ಸ್ವಚ್ಛವಾದ ಬಟ್ಟೆಗೆ ಈ ಥರ ಕಾಳುಗಳು, ನೆನೆಸಿರೋ ಕಾಳುಗಳನ್ನ ಒಂದ್ಸರಿ ಈ ಥರ ಮತ್ತೆ ಅದನ್ನ ಡ್ರೈ ಕ್ಲೀನ್ ಮಾಡಿ ಯಾವುದೇ ಕಾರಣಕ್ಕೂ
ಕಾಳುಗಳು ನೆನೆಸಾದ್ಮೇಲೆ ಬೇಗ ಕಟ್ಟಕ್ಕೆ ಹೋಗ್ಬಿಡಿ, ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಡ್ರೈ ಆದಮೇಲೆ ಕಟ್ಟಿ ಬೇಗ ನೆಕ್ಸ್ಟ್ ಡೇಗೆ ಮೊಳಕೆ ಬಂದುಬಿಡುತ್ತೆ. ನಾನು ಅದೇ ಥರ ಮಾಡಿದ್ದು. ಮೊನ್ನೆ ನಮ್ಮಮ್ಮ ಕಾಳು ನೆನೆಸಿದ್ರು, ನೆನ್ನೆ ನಾನು ಸ್ವಲ್ಪ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಆರಿಸಿ ಆಮೇಲೆ ನಾನು ಕಟ್ಟಿದೆ. ಇವತ್ತು ಬೆಳಗ್ಗೆ ಎದ್ದಾಗ ಈ ಥರ ಬಂದಿತ್ತು. ಆಮೇಲೆ ಮೊಳಕೆ ಕಾಳು ಉದ್ದವಾಗಿ ಮೊಳಕೆ ಬಂದರೆ ಅದರಲ್ಲೇ ಹೆಚ್ಚು ಪ್ರೋಟೀನ್ಸ್ ಇರೋದು. ನಾವು ಡೈಲಿ ರೈಸು ಅದು ಇದು ಅಂತ ಎಷ್ಟು ತಿಂತೀವಿ, ಒಂದು ವಾರದಲ್ಲಿ ನಾವು ಎಷ್ಟು ಪ್ರೋಟೀನ್ಸ್ ತಿಂತೀವಿ. ಈ ಕಾಳುಗಳಲ್ಲಿ ಒಂದೇ ದಿನದಲ್ಲಿ ಅಷ್ಟು ಪ್ರೋಟೀನ್ಸ್ ಇದೆ. ಒಂದೇ ದಿನದಲ್ಲಿ ಇಷ್ಟು ಸ್ವಲ್ಪ ಕಾಳುಗಳನ್ನ ತಿನ್ನೋದ್ರಿಂದ ಒಂದು ವಾರದಲ್ಲಿ ನಾವು ತಿನ್ನೋ ಪ್ರೋಟೀನ್ಸಲ್ಲೆಲ್ಲ ಇದರಲ್ಲೇ ಇದೆ. ಸೊ ನಾನು ಕಡಲೆಕಾಳು ಮತ್ತು ಹೆಸ್ರು ಕಾಳುಗಳನ್ನ ನೆನೆಸಿಟ್ಟು ಮೊಳಕೆ ಕಟ್ಟಿದೆ. ಇದು ಜಸ್ಟ್ ಒಂದೇ ದಿನದಲ್ಲಿ ಬಂದಿರೋಂಥ ಮೊಳಕೆ, 2-3 ದಿನ ನಾನು ಕಟ್ಟಿಲ್ಲ. ಓಕೆ ತಗೊಂಡೆ. ಸ್ವಲ್ಪ ಇನ್ನೂ ಬರೋದಿದೆ ಸೈಡಲ್ಲಿ. ಇದು ಹೆಸ್ರು ಕಾಳು ಒಂದೇ ದಿನ ಬಂದುಬಿಡುತ್ತೆ. ಈ ಕಾಳು ಮತ್ತು ಕಡಲೆಕಾಳು ಇದೆಯಲ್ಲ, ಅದು ಮಧ್ಯಾಹ್ನದಷ್ಟರೊಳಗೆ ಬಂದುಬಿಡುತ್ತೆ. ಅದನ್ನು ಕಟ್ಟಿಟ್ಕೋತಾ ಇದೆ. ಅದನ್ನು ನಾವು ಮೊಳಕೆ ಕಾಳು ಸಾಂಬಾರು ಥರ ಮಾಡ್ಕೋಬೋದಲ್ಲ ಅಂತ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಚೆನ್ನಾಗಿ. ಬಟ್ಟೆಲಿ ಕಟ್ಟಿರೋದ್ರಿಂದ ಸ್ಮೆಲ್ ಇದ್ದೇ ಇರುತ್ತೆ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕ್ಯಾರೆಟು ಮತ್ತು ಸೌತೆಕಾಯಿ, ಬೀಟ್ರೋಟು ಎಲ್ಲನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ನಮಗೇನಾದರೂ ಇದ್ರ ಜೊತೆಗೆ ಸ್ವಲ್ಪ ಹುಳಿ ಮತ್ತು ಖಾರ, ಉಪ್ಪು ಅದೆಲ್ಲ ಬೇಕು ಅನಿಸುತ್ತೆ. ಸಪ್ಪೆ ಅನಿಸುತ್ತೆ. ಬೇಕಿದ್ದರೆ ಈ ಕಾಳುಗಳನ್ನ ನೀವು ಸ್ಟೀಮ್ ಮಾಡಿಕೊಂಡು ತೊಗೋಬೋದು. ನಾನು ಹಸಿದನ್ನೇ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ. ಕೆಲವೊಂದು ಸರಿ ನಾನು ಸ್ಟೀಮ್ ಮಾಡಿಕೊಂಡು ತೊಗೋತೀನಿ. ಅಂದರೆ ನೀರಲ್ಲೆಲ್ಲ ನೀವು ಬೇಯಿಸ್ಕೋಬೇಡಿ. ಇಡ್ಲಿ ಪಾತ್ರೆಯಲ್ಲಿ ಮೇಲ್ಗಡೆ ಇಟ್ಬಿಟ್ಟು ನೀವು ಬೇಯಿಸ್ಕೋಬೋದು. ಬೇಯಿಸ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಅಗಿಯೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತಾರೆ. ಹೆಸ್ರು ಕಾಳೇನು ಆ ಥರ ಏನು ರಫಾಗಿ ಏನಿರಲ್ಲ. ಕಡಲೆಕಾಳು ಸ್ವಲ್ಪ ನಾವು ಅಗಿಬೇಕಾದ್ರೆ ಒಂದು ಸ್ವಲ್ಪ ಸ್ಟೀಮ್ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ನನಗೆ ಇದೇ ಥರ ಇಷ್ಟ, ಸ್ಪೈಸಿಯಾಗಿ ನನಗೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದೇ ಥರ ಮಾಡಿಕೊಂಡೆ ಇವತ್ತು. ಈ ಥರ ಡೈಲಿ ಒಂದು ಬೌಲ್ ನೀವು ತಿಂದರೆ ತುಂಬ ದಪ್ಪ ಇರೋದು ಬೇಗ ವೆಯ್ಟ್ ಲಾಸ್ ಕೂಡ ಆಗ್ಬೋದು. ಆಮೇಲೆ ತಿನ್ನೋದಷ್ಟೇ ಅಲ್ಲ, ಇದ್ರ ಜೊತೆಗೆ ಒಂದು 20 ನಿಮಿಷ ವಾಕ್ ಮಾಡಿ, ಒಂದು 20 ನಿಮಿಷ ಯೋಗ ಮಾಡಿ, ನೀರು ದಿನಕ್ಕೆ 2-3 ಲೀಟ್ರ್ ನೀರು ಚೆನ್ನಾಗಿ ಕುಡೀರಿ. ನಾವು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ಅಂತ ಟ್ರೈ ಮಾಡ್ತಿದ್ರೆ ಬರೀ ತಿನ್ನೋದಷ್ಟೇ ಅಲ್ಲ, ಯೋಗ, ನೀರು, ವಾಕ್ ಮಾಡೋದು ಇದನ್ನೆಲ್ಲ ಚೆನ್ನಾಗಿ ಮಾಡಿ ಬಾಡಿನ ಆ್ಯಕ್ಟಿವಾಗಿ ಇಟ್ಕೊಳ್ಳಿ. ತಾನೇ ಬಾಡಿ ಸಣ್ಣ ಆಗೋಕ್ಕೆ ರೆಡಿಯಾಗಿರುತ್ತೆ. ಫಸ್ಟ್ ನಾವು ಮಾತಾಡೋದು ನಮ್ಮ ಬಾಡಿಗೆ ಅರ್ಥ ಆಗಬೇಕು. ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಬಾಡಿಗೆ ಅರ್ಥ ಆಗಬೇಕು. ಸುಮ್ಮನೆ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅದನ್ನು ತಿನ್ನೋದು ಇದನ್ನು ತಿನ್ನೋದೆಲ್ಲ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಜೊತೆಗೆ ಯೋಗ ಮಾಡಿ, ನೀರು ಚೆನ್ನಾಗಿ ಕುಡೀರಿ. ನಾನು 64 kg ಇದ್ದೆ, ಇವಾಗ 59 kg ಇದ್ದೀನಿ. ನಾನು ಸ್ಟಾರ್ಟ್ ಮಾಡಿದ್ದೆ ಜಸ್ಟ್ 3 ಮಂತ್ ಅಷ್ಟು ಹಾಗೇ ಇರೋದು. ಯೋಗನೂ ಮಾಡ್ತೀನಿ, ನೀರು ಚೆನ್ನಾಗಿ ಕುಡಿತೀನಿ, ಈ ಥರ ಪ್ರೋಟೀನ್ಸ್ನು ಚೆನ್ನಾಗಿ ಆ್ಯಡ್ ಮಾಡ್ಕೊತೀನಿ. ಮಧ್ಯಾಹ್ನ ಟೈಮು ನಾನು ರೈಸ್ ಚೆನ್ನಾಗೇ ತಿಂತೀನಿ. ನಾನೇನು ರೈಸ್ ತಿಂದ ತಕ್ಷಣ ದಪ್ಪ ಆಗ್ತೀವಿ ಅನ್ನೋದಲ್ಲ, ರೈಸ್ ಜೊತೆಗೆ ನಾವೇನೇನು ಸೇರಿಸ್ಕೋಬೇಕು ಅನ್ನೋದು ಇರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ ಬರ್ತಾನೆ ಇರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.